ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಆರಂಭವಾಗಿದೆ. ನಾಳೆ ಲೋಕಸಭೆಯಲ್ಲಿ ಬಜೆಟ್ ಮಂಡನೆ 9ನೇ ಬಾರಿ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಸಜ್ಜಾಗಿದ್ದಾರೆ. ನಾಳೆಯ ಕೇಂದ್ರ ಬಜೆಟ್ ಮೇಲೆ 16 ನಿರೀಕ್ಷೆಗಳಿದೆ. ಆದಾಯ ತೆರಿಗೆ ಮಿತಿಯಲ್ಲಿ ಹೆಚ್ಚಳ ಸಾಧ್ಯತೆ ಈಗಿರುವ 12 ಲಕ್ಷದಿಂದ 15 ಲಕ್ಷಕ್ಕೆ ಏರಿಕೆ ಮಾಡುವಂತಹ ನಿರೀಕ್ಷೆ ಇದೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಗಮನಿಸೋದಾದ್ರೆ 1.5 ಲಕ್ಷ ಕೋಟಿ ಅನುದಾನ ಸಿಗುವಂತಹ ಸಾಧ್ಯತೆ ಇದೆಯಾ ಎನ್ನುವಂತಾಗಿದೆ. ಹಿರಿಯ ನಾಗರಿಕರಿಗೂ ಹೆಚ್ಚಿನ ಲಾಭದ ನಿರೀಕ್ಷೆ ಇದೆ. ಒಂದು ಕಡೆ ವೈದ್ಯಕೀಯ ಔಷಧ ಉಪಕರಣಗಳ ಮೇಲೆ ಸುಂಕ ಕಡಿತ, ಹೀಗೆ 16 ನಿರೀಕ್ಷೆ ಸದ್ಯಕ್ಕೆ ಈ ಬಜೆಟ್ ಹೊಂದಿರುವಂಥದ್ದು. ಬಹು ನಿರೀಕ್ಷಿತ ಬಜೆಟ್ ಇದಾಗಿರುತ್ತೆ. ಅದರಲ್ಲೂ ಕೂಡ ಈ ಬಾರಿ GST ವಿಚಾರದಲ್ಲೂ ಕೂಡ ಮಹತ್ವದ ಹೆಜ್ಜೆಗಳನ್ನೇ ನಾವು ಗಮನಿಸಿದ್ವಿ. ಹಾಗಾಗಿ 16 ನಿರೀಕ್ಷೆ ಸಾಮಾನ್ಯವಾಗಿ ಈ ಬಾರಿಯ ಬಜೆಟ್ನಲ್ಲಿದೆ. ನಾಳೆಯ ಬಜೆಟ್ಗೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಲಾಗಿದೆ. ಹಾಗಾದ್ರೆ ಬಜೆಟ್ ಸಿದ್ಧವಾಗೋದು ಹೇಗೆ? ಮೊದಲು ಬಜೆಟ್ ಸಿದ್ಧತೆ ಬಗ್ಗೆ ಹಣಕಾಸು ಸಚಿವಾಲಯ ಸುತ್ತೋಲೆಯನ್ನ ಹೊರಡಿಸುತ್ತೆ. ಸುತ್ತೋಲೆ ಮೂಲಕ ಬಜೆಟ್ ಪ್ರಕ್ರಿಯೆಯನ್ನ ಆರಂಭಿಸಲಾಗುತ್ತೆ. ಪ್ರತಿಯೊಂದು ಇಲಾಖೆಯು 3 ರೀತಿಯ ಮಾಹಿತಿಯನ್ನ ನೀಡುತ್ತವೆ. ಇಲಾಖೆಗಳು ಮುಂದಿನ ವರ್ಷದ ಬಜೆಟ್ ಅಂದಾಜು, ಪ್ರಸ್ತುತ ವರ್ಷದ ಪರಿಷ್ಕೃತ ಅಂದಾಜು, ಹಿಂದಿನ ವರ್ಷದ ವರಮಾನ ವೆಚ್ಚದ ಮಾಹಿತಿಯನ್ನು ಇಲಾಖೆಗಳು ನೀಡುತ್ತವೆ. ಹಲವು ಹಂತಗಳ ಮೂಲಕ ಬಜೆಟ್ ರೂಪು ಪಡೆಯುತ್ತೆ. ಹಣಕಾಸು ಸಚಿವಾಲಯ ನೀತಿ ಆಯೋಗದ ಪ್ರಮುಖ ಸಂಸ್ಥೆ. ಇಲಾಖೆಗಳೊಂದಿಗೆ ಚರ್ಚೆ ಮಾಡಿ ಆ ನಂತರದಲ್ಲಿ ಬಜೆಟ್ನ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತೆ. ಬಜೆಟ್ಗೂ ಮುನ್ನ 6 ತಿಂಗಳ ಹಿಂದೆಯೇ ಈ ಒಂದು ಬಜೆಟ್ನ ಸಿದ್ಧತೆಗಳು ಆರಂಭವಾಗ್ಬಿಟ್ಟಿರುತ್ತೆ. ನೋಡಿ, ಏನೋ ಒಂದು 2-3 ತಿಂಗಳು ಅಥವಾ ಒಂದಿನ 2 ದಿನ ಅಲ್ಲ, ಈಗಾಗಲೇ 6 ತಿಂಗಳ ಹಿಂದಿನಿಂದಲೂ ಬಜೆಟ್ನ ಸಿದ್ಧತೆಗಳು ಆರಂಭವಾಗಿರುತ್ತೆ. ಬಜೆಟ್ ಪೂರ್ವ ಸಮಾಲೋಚನೆ. ಬಜೆಟ್ಗೂ ಮುನ್ನ ಹಣಕಾಸು ಸಚಿವರಿಂದ ಅಧಿಕಾರಿಗಳ ಭೇಟಿಯಾಗಿರುತ್ತೆ. ಹಣಕಾಸು ಸಚಿವರು ರಾಜ್ಯಗಳ ಪ್ರತಿನಿಧಿಗಳು, ಉದ್ಯಮಿಗಳು, ಆರ್ಥಿಕ ತಜ್ಞರು, ಕಾರ್ಮಿಕ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಸುದೀರ್ಘ ಸಮಾಲೋಚನೆಯನ್ನ ಮಾಡಲಾಗಿರುತ್ತೆ. ಇನ್ನು ಅವರ ನಿರೀಕ್ಷೆ ಮತ್ತು ಅಗತ್ಯಗಳ ಬಗ್ಗೆ 3 ದೀರ್ಘ ವಿಸ್ತೃತ ಚರ್ಚೆಯನ್ನ ಕೂಡ ನಡೆಸಲಾಗಿರುತ್ತೆ. ಇನ್ನು ಬಜೆಟ್ ಬೇಡಿಕೆ ಅಂತಿಮಗೊಳಿಸೋದು ಹೇಗೆ ಅಂತ ನೋಡೋದಾದ್ರೆ ವಿವಿಧ ವಲಯ ರಾಜ್ಯ ಇಲಾಖೆಗಳ ಬೇಡಿಕೆಯ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿರುತ್ತೆ. ಸಚಿವ ಸಂಪುಟದಲ್ಲಿ ಬಜೆಟ್ ಮಂಡನೆ ಬಗ್ಗೆ ಚರ್ಚೆ. ಪ್ರಧಾನಿ ಜೊತೆಗೂ ಕೂಡ ಹಣಕಾಸು ಸಚಿವರು ಚರ್ಚೆಯನ್ನು ನಡೆಸ್ತಾರೆ. ಯಾವ ಕ್ಷೇತ್ರ ಇಲಾಖೆಗೆ ಎಷ್ಟು ಅನುದಾನ ನೀಡಬೇಕು ಅಂತ ಸುದೀರ್ಘ ಸಮಾಲೋಚನೆಯನ್ನು ನಡೆಸಲಾಗಿರುತ್ತೆ. ವರಮಾನ ವೆಚ್ಚಗಳ ಅಂದಾಜನ್ನು ಆಧರಿಸಿ ಬಜೆಟ್ ಅಂತಿಮಗೊಳಿಸಲಾಗುತ್ತೆ. ಅನುದಾನ ನೀಡೋ ಬಗ್ಗೆ ಹಣಕಾಸು ಸಚಿವರು ತೀರ್ಮಾನಿಸ್ತಾರೆ. ಸರ್ಕಾರ ಬಜೆಟ್ಗೆ ಸಂಸತ್ತಿನ ಅಂಗೀಕಾರ ಪಡಿಬೇಕಾಗಿರುತ್ತೆ. ಹೊಸ ಆರ್ಥಿಕ ವರ್ಷದ ಆರಂಭದ ದಿನ ಬಜೆಟ್ ಜಾರಿಗೆ ಬರುತ್ತೆ. ಪ್ರತಿ ವರ್ಷ ಏಪ್ರಿಲ್ 1ರಿಂದ ನಾಳೆ ಮಂಡಿಸಲಿರುವಂತಹ ಬಜೆಟ್ ಜಾರಿಗೆ ಬರುತ್ತೆ.